ಹಾಯ್ ಹಲೋ ನಮಸ್ಕಾರ ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಶುಂಠಿ ದರವನ್ನ ನೋಡೋದಾದ್ರೆ ಖಂಡಿತ ನಿನ್ನೆಯ ದರವೇ ಇದೆ, ಯಾವುದೇ ಬದಲಾವಣೆಗಳಾಗಿಲ್ಲ. ಇಂದಿನ ದರವನ್ನು ತಿಳಿಬೇಕು ಅಂದ್ರೆ ನಿನ್ನೆಯ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಬಹುದು. ಮತ್ತೊಂದು ಶುಭ ಒಂದು ಸಂದೇಶದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ. ಏನದು ಶುಭ ಸಂದೇಶ ಅಂದ್ರೆ MIS ಅಂದ್ರೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಶುಂಠಿಯನ್ನ ಖರೀದಿ ಕೇಂದ್ರಗಳ ಮುಖಾಂತರ ಖರೀದಿ ಮಾಡಬೇಕು ಎಂದು ಪ್ರತಿ ಜಿಲ್ಲೆಗಳಿಂದ ಮನವಿಯನ್ನ ಸಲ್ಲಿಸಲಾಗಿತ್ತು. ಈ ಮನವಿ ಸಲ್ಲಿಸಿದಂತಹ ಕಡತ ಆರ್ಥಿಕ ಇಲಾಖೆಯಿಂದ ಅಂಗೀಕಾರ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಶುಂಠಿಯ ಒಂದು ಖರೀದಿ ಕೇಂದ್ರಗಳು ಸರ್ಕಾರದ ಒಂದು ಆದೇಶದ ಮೇರೆಗೆ ತೆರೆಯಲಿವೆ ಅಂತಾನೆ ಹೇಳ್ಬೋದು. ಇದನ್ನ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ನಮ್ಮ ಚಾನೆಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರದ ಮಾಹಿತಿಗಳು ನಿಮಗೆ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಇದೀನಿ. ಬನ್ನಿ ತಡ ಮಾಡೋದ್ ಬೇಡ, ವಿಡಿಯೋ ಶುರು ಮಾಡೋಣ. ನಮಸ್ಕಾರ ರೈತ ಬಾಂಧವರೇ. ಆದಷ್ಟು ಶುಂಠಿ ಬೆಳೆಗಾರರು ಈ ವಿಡಿಯೋವನ್ನ ಖಂಡಿತ ನೀವು ನೋಡ್ಲೇಬೇಕಾಗತ್ತೆ. ಸಾಕಷ್ಟು ಜನಗೆ ಈ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ, ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತಾ ಇದ್ದೇನೆ. ಖಂಡಿತ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಂದ್ರೆ ಇದು ಭಾರತ ಸರ್ಕಾರದ ಒಂದು ಮುಖ್ಯವಾದ ಯೋಜನೆ ಆಗಿದೆ. ಇದು ಕೃಷಿ ಉತ್ಪನ್ನಗಳ ಬೆಲೆ ಕುಸಿದು ರೈತರು ಸಂಕಷ್ಟಕ್ಕೆ ಸಿಲುಕಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಒಟ್ಟಾಗಿ ಮಧ್ಯಪ್ರವೇಶ ಮಾಡಿ ಕೃಷಿ ಉತ್ಪನ್ನಗಳನ್ನ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡುತ್ತೆ. ಇದರಿಂದ ರೈತರ ಉತ್ಪನ್ನಗಳಿಗೆ ಅಂದ್ರೆ ರೈತರು ಬೆಳೆದಂತ ಬೆಳೆಗಳಿಗೆ ಒಂದಷ್ಟು ಬೆಲೆ ಸಿಗುತ್ತೆ ಅಂತ ಹೇಳ್ಬೋದು. ಇದರಿಂದ ಏನ್ ಪ್ರಯೋಜನ ಇದೆ ಅಂತ ನೋಡೋದಾದ್ರೆ, ಒಂದು ಒಳ್ಳೆಯ ಬೆಂಬಲ ಬೆಲೆ, ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಜಾರಿ ಆಯ್ತು ಅಂದ್ರೆ ರೈತ ಒಂದು ಬೆಳೆದಂತ ಬೆಳೆಗಳಿಗೆ ಒಂದು ಬೆಂಬಲ ಬೆಲೆ ಸಿಗುತ್ತೆ. ಆಮೇಲೆ ಇನ್ನು ಸರ್ಕಾರ ಖರೀದಿ ಮಾಡುವ ಒಂದು ಖಾತರಿ ರೈತರಿಗೆ ಸಿಗುತ್ತೆ. ಸರ್ಕಾರ ರೈತರಿಂದ ನೇರವಾಗಿ ಶುಂಠಿ ಆಗಿರ್ಬೋದು ಅಥವಾ ಬೇರೆ ಬೆಳೆ ಆಗಿರ್ಬೋದು, ಈ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಜಾರಿ ಆಯ್ತು ಅಂದ್ರೆ ಸರ್ಕಾರನೇ ಖರೀದಿ ಮಾಡುತ್ತೆ. ರೈತರಿಂದ ಬೆಳೆದ ಬೆಳೆಯನ್ನ ಒಂದಷ್ಟು ಲಾಸ್ ಆಗುವ ಸಂದರ್ಭಗಳಲ್ಲಿ ಸರ್ಕಾರನೇ ಖರೀದಿ ಮಾಡುತ್ತೆ. ಇನ್ನು ಆರ್ಥಿಕ ಒಂದು ಭದ್ರತೆ ಸಿಗುತ್ತೆ ರೈತರಿಗೆ. ಯಾಕೆ ಅಂದ್ರೆ ಈ ಒಂದು ಯೋಜನೆ ರೈತರಿಗೆ ಒಂದು ಆರ್ಥಿಕ ಸಂಕಷ್ಟದಿಂದ ಒಂದು ಪಾರಾಗ್ಲಿಕ್ಕೆ ಒಂದು ಸಹಾಯ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಮಾರುಕಟ್ಟೆ ಒಂದು ಸ್ಥಿರವಾಗಿ ಉಳಿಯಲಿಕ್ಕೆ ಕೂಡ ಈ ಒಂದು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಸಾಕಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ MIS ಅಂದ್ರೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯನ್ನ ಶುಂಠಿ ಬೆಳೆಗಾರರು ಪಡಿಬೇಕು ಅಂದ್ರೆ ಸಾಕಷ್ಟು ಒಂದು ಶ್ರಮ ಇದೆ. ಈ ಶ್ರಮವನ್ನ ನಾವು ಆಗ್ಲೇ ಒಂದು ಸಕ್ಸಸ್ ಆಗಿದೀವಿ ಅಂತಾನೆ ಹೇಳ್ಬೋದು. ಆರ್ಥಿಕ ಒಂದು ಇಲಾಖೆಯಿಂದ ಅಂಗೀಕಾರಗೊಂಡಿದೆ. ಈ ಅಂಗೀಕಾರಗೊಳ್ಳಿಕ್ಕೆ ಏನೆಲ್ಲಾ ಒಂದು ಹಂತಗಳನ್ನ ನಾವು ದಾಟಿ ಬಂದಿದೀವಿ ಅಂತ ಖಂಡಿತ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸುಮಾರು ಒಂದು 15 ಹಂತಗಳು ಇವೆ. ಸುಮಾರು ಈ 15 ಹಂತಗಳಲ್ಲಿ ಮೊದಲನೇದಾಗಿ ನೋಡೋದಾದ್ರೆ, MIS ಅನ್ನು ಜಾರಿಗೆ ತರಬೇಕು ಅಂದ್ರೆ ನಾವು ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ DC ಗೆ ನಾವು ಕಳಿಸ್ಬೇಕಾಗುತ್ತೆ. ಆ ಒಂದು ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ. ಈ DC ಅವರು ಒಂದು ಕಾರ್ಯಪಡೆಯ ಸಭೆಯನ್ನ ಕರೆದು ಪ್ರಸ್ತಾವನೆಯನ್ನು ರೂಪಿಸಲು ಹೇಳ್ತಾರೆ. ನೆಕ್ಸ್ಟ್ ಸಹಕಾರ ಇಲಾಖೆಗೆ ಪ್ರಧಾನ ಕಾರ್ಯದರ್ಶಿಗೆ ಪತ್ರಗಳನ್ನ ಕಳುಹಿಸಲಾಗುತ್ತದೆ. ಇನ್ನು 4ನೇದು ನೋಡೋದಾದ್ರೆ ಪಾಯಿಂಟ್, ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ ಉಪಸಮಿತಿಯಲ್ಲೂ ಇರಿಸಲಾಗುವುದು. ಇನ್ನು 5ನೇ ಹಂತ ನೋಡಿದ್ರೆ, ಪ್ರಸ್ತಾವನೆಯನ್ನು ಪ್ರದರ್ಶಿಸಲಾಗುತ್ತದೆ. ಹವಾಮಾನವನ್ನು ಅನುಮೋದಿಸಬೇಕೆ ಅಥವಾ ಬೇಡವೆಂದು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ಇನ್ನು 6ನೇಯ ಒಂದು ಹಂತ ನೋಡಿದ್ರೆ, ಕ್ಯಾಬಿನೆಟ್ ಉಪಸಮಿತಿಯಲ್ಲಿ ಅನುಮೋದನೆ ಪಡೆದ ನಂತರ KSAMB ವಿವರವಾದ ಪ್ರಸ್ತಾವನೆಯನ್ನು ಸಿದ್ಧಪಡಿಸುತ್ತದೆ ಮತ್ತು ಅದನ್ನು ಸಹಿಗಾಗಿ ಪ್ರಧಾನ ಕಾರ್ಯದರ್ಶಿಗೆ ಕಳಿಸುತ್ತದೆ. ಇನ್ನು 7ನೇ ಹಂತ ನೋಡೋದಾದ್ರೆ, ಮುಂದೆ ಅದನ್ನು ಅಭಿವೃದ್ಧಿ ಆಯುಕ್ತರಿಗೆ ಕಳಿಸಲಾಗುತ್ತದೆ. ಇನ್ನು 8ನೇ ಹಂತ, ಮುಂದೆ ಅದನ್ನು ಅನುಮೋದನೆಗಾಗಿ ಹಣಕಾಸು ಇಲಾಖೆಗೆ ಕಳಿಸಲಾಗುತ್ತದೆ. ಇನ್ನು 9ನೇ ಹಂತ ನೋಡೋದಾದ್ರೆ, FD ಪ್ರಸ್ತಾವನೆಯಿಂದ ಸಹಿ ಮಾಡಿದ ನಂತರ ನೇರವಾಗಿ ಕಾರ್ಯದರ್ಶಿ ಸಹಕಾರ ಇಲಾಖೆಗೆ ಭಾರತ ಸರ್ಕಾರಕ್ಕೆ ಕಳಿಸಲಾಗುತ್ತದೆ. ನಾವಿವಾಗಲೇ 8 ಹಂತಗಳನ್ನ ನಾವು ಸಕ್ಸಸ್ ಆಗಿ ಅನುಮೋದನೆ ಪಡೆದಿದ್ದೀವಿ ಅಂತ ನಾವು ಈ ಮುಖಾಂತರ ಹೇಳಿಕೆ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನು 10ನೆಯ ಒಂದು ಹಂತ ನೋಡೋದಾದ್ರೆ, ಪ್ರಸ್ತಾವನೆಯನ್ನು ಪರಿಶೀಲಿಸಲು ಮತ್ತು ಅನುಮೋದಿಸಲು ಮತ್ತು ಅದನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಲು ಕೇಂದ್ರ ಸರ್ಕಾರವು ಗರಿಷ್ಠ 10 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಇನ್ನು 11ನೇ ಹಂತ ನೋಡೋದಾದ್ರೆ, ಮತ್ತೊಮ್ಮೆ ಸರ್ಕಾರವು ಕಾರ್ಯಪಡೆಯನ್ನು ರಚಿಸಲು DC ಗಳಿಗೆ ಆದೇಶವನ್ನು ರವಾನಿಸಿದೆ.
ರವಾನಿಸುತ್ತದೆ ಮತ್ತು ರಾಜ್ಯಗಳಾದ್ಯಂತ ಖರೀದಿ ಕೇಂದ್ರಗಳನ್ನು ತೆರೆಯುತ್ತದೆ. ಖರೀದಿ ಏಜೆನ್ಸಿ ಸಹ ಅದು ಒಂದು ಗುರುತು ಮಾಡುತ್ತದೆ. ಇನ್ನು 12ನೇ ಒಂದು ಹಂತ ನೋಡೋದಾದ್ರೆ ಡಿಸಿ ಅವರು ಕಾರ್ಯಪಡೆಯ ಸಭೆಯನ್ನು ಕರೆಯುತ್ತಾರೆ ಮತ್ತು ಕೇಂದ್ರಗಳನ್ನು ಗುರುತಿಸುತ್ತಾರೆ. ಖರೀದಿ ಕೇಂದ್ರಗಳನ್ನ ಗುರುತು ಮಾಡ್ತಾರೆ ಅವರು. ಆಮೇಲೆ ಮೇಲಾಗಿ ಶೇಖರಣಾ ಸೌಲಭ್ಯಗಳೊಂದಿಗೆ ಎಪಿಎಂಸಿಗೂ ಕೂಡ ಅವರು ಒಂದು ತಿಳಿಸ್ತಾರೆ. ಇನ್ನು 13ನೇ ಹಂತ ನೋಡೋದಾದ್ರೆ ಖರೀದಿ ಏಜೆನ್ಸಿಯು ಎಪಿಎಂಸಿಗಳಲ್ಲಿ ನೋಂದಣಿಯನ್ನು ಪ್ರಾರಂಭಿಸುತ್ತೆ ಮತ್ತು ನೋಂದಣಿ ಸಾಫ್ಟ್ವೇರ್ಗಳನ್ನು ಎನ್ಐಸಿ, ನಿಕ್ ಸಿದ್ಧಪಡಿಸುತ್ತದೆ. ಇನ್ನು 14ನೇ ಹಂತ ನೋಂದಣಿ ಜೊತೆಗೆ ಸಂಗ್ರಹಣೆ ಪ್ರಾರಂಭವಾಗುತ್ತದೆ. ನೋಂದಣಿ ಜೊತೆಗೆ ಸಂಗ್ರಹಣೆ ಕೂಡ ಪ್ರಾರಂಭ ಆಗುತ್ತದೆ. ಇನ್ನು 15 ದಿನಗಳಲ್ಲಿ ರೈತರಿಗೆ ಹಣ ಕೂಡ ಪಾವತಿ ಆಗುತ್ತದೆ. ಇದು ಖರೀದಿ ಕೇಂದ್ರಗಳ ಮುಖಾಂತರ ಶುಂಠಿಯನ್ನ ಖರೀದಿ ಮಾಡಿ ರೈತರಿಗೆ 15 ದಿನಗಳಲ್ಲಿ ನಿಮಗೆ ಹಣವನ್ನು ಕೂಡ ಅಕೌಂಟಿಗೆ ಹಾಕಲಾಗುತ್ತದೆ. ಆದ್ದರಿಂದ ಹೆಚ್ಚಿನ ರೈತ ಬಾಂಧವರು ಕೂಡ ತಮ್ಮ ಆರ್‌ಟಿಸಿ ಪಾಣಿಯಲ್ಲಿ ಅಥವಾ ನಿಮ್ಗೆ ಬೆಳೆ ಒಂದು ಸಮೀಕ್ಷೆ ಆಪ್‌ಗಳಲ್ಲಿ ನಿಮ್ಮ ಒಂದು ಬೆಳೆ ಶುಂಠಿ ಅಂತ ಇರಬೇಕು. ಆ ರೀತಿ ನೋಡ್ಕೊಳ್ಳುವಂತ ಜವಾಬ್ದಾರಿಗಳನ್ನ ನೀವು ಈಗಾಗಲೇ ಪ್ರಾರಂಭ ಮಾಡಿ. ಯಾಕೆ ಅಂದ್ರೆ ಇನ್ನೊಂದು ವಾರದಲ್ಲಿ ನಿಮ್ಗೆ MIS ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಜಾರಿ ಆಯ್ತು ಅಂದ್ರೆ ಖರೀದಿ ಕೇಂದ್ರಗಳು ಎಲ್ಲಾ ಒಂದು ಜಿಲ್ಲೆಗಳಲ್ಲಿ ಮನವಿ ಸಲ್ಲಿಸಿದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಖಂಡಿತ ಇದೆ. ಇದು ಒಂದು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಜಾರಿ ಆಯ್ತು ಅಂದ್ರೆ ಒಂದಷ್ಟು ಬೆಲೆ ಸ್ಥಿರತೆ ಖಂಡಿತ ಆಗುತ್ತೆ ಅಂತ ನಾವು ಹೇಳ್ಬೋದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುತ್ತೆ. ಅದು ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಎಷ್ಟು ಅದು ತೀರ್ಮಾನ ಮಾಡಿ ಒಂದು ಬೆಂಬಲ ಬೆಲೆಯನ್ನ ಘೋಷಿಸುತ್ತೆ, ಆ ಬೆಂಬಲ ಮೇಲೆ ಖರೀದಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ರೈತ ಬಾಂಧವರು ಆದಷ್ಟು ಈಗ ಮಾಡಬೇಕಾದ ಕೆಲಸ ಅಂದ್ರೆ ತಮ್ಮ ಆರ್‌ಟಿಸಿ ಮತ್ತು ಬೆಳೆ ಸಮೀಕ್ಷಾ ಆಪ್‌ಗಳಲ್ಲಿ ನಿಮ್ಮ ಒಂದು ಬೆಳೆ ನಿಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ಶುಂಠಿ ಅಂತ ಇರುವಂತೆ ನೋಡಿಕೊಳ್ಳುವಂತಹ ಕೆಲಸಗಳನ್ನ ಆದಷ್ಟು ಬೇಗ ಪ್ರಾರಂಭ ಮಾಡಿ ಅಂತ ಈ ಮುಖಾಂತರ ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನೆಲ್‌ನ ಮುಖಾಂತರ ರೈತರಿಗೆ ತಿಳಿಸಲು ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಹನುಮಟ್ಟಿ. ಈ ತರದ ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಖಂಡಿತ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನೆಲ್ ನ ನೀವು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಕೃಷಿ ಸ್ನೇಹಿತ ಕೃಷ್ಣ